ಹಲೋ ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಟೈಗೂನ್ ಮತ್ತು ವರ್ಟಸಲ್ಲಿ ಯಾವ ರೀತಿ ಟೈರ್ ಪ್ರೆಷರ್ನ ಸೆಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಟೈರ್ ಪ್ರೆಷರ್ ಸೆಟ್ಟಿಂಗ್ ಆಪ್ಷನ್ ನಿಮಗೆ ಸಿಸ್ಟಮಲ್ಲಿ ಇರುತ್ತೆ, ಮ್ಯೂಸಿಕ್ ಸಿಸ್ಟಮಲ್ಲಿ. ಸೊ ಫಸ್ಟು ನೀವು ಇಗ್ನಿಷನ್ ಆನ್ ಮಾಡ್ಕೊಂಡಿರಬೇಕು. ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಲೈಟ್ ನಾನು ತೋರಿಸ್ಬಿಡ್ತೀನಿ ಫಸ್ಟು. ಸೊ ಇಗ್ನಿಷನ್ ನೀವು ಯಾವಾಗ ಆನ್ ಮಾಡಿದ್ರು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು TPMS ಲೈಟ್ ಅಂತಲೂ ಕರಿಬೋದು, ಟೈರ್ ಪ್ರೆಷರ್ ಲೈಟು. ಸೊ ಈ ಲೈಟ್ನ ನೀವು ನೋಡ್ತಾ ಇರ್ಬೋದು. ನಿಮಗೆ ಇದು ಟೈರ್ ಪ್ರೆಷರ್ ಸೆಟ್ ಆಗಿಲ್ಲ ಅಂದರೆ ಈ ಲೈಟು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಈ ಲೈಟ್ ಬರ್ತಾ ಇದೆ ಅಂದರೆ ನೀವು ಇದನ್ನು ಸಿಸ್ಟಮಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂದರೆ ಸೆಟ್ಟಿಂಗ್ಸ್ನಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕಾರ್ ಆಪ್ಷನ್ಸು ಕಾಣುತ್ತೆ ಮೆನು ಆಪ್ಷನಲ್ಲಿ. ಸೊ ಇಲ್ಲಿ ಹೋದರೆ ನಿಮಗೆ ಟೈರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಟೈರ್ನ ಸೆಟ್ ಮಾಡಿದಾಗ ಇಲ್ಲಿ ಸೆಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಕ್ಯಾಲಿಬ್ರೇಟ್ ಯುವರ್ ಟೈರ್ಸ್ ಅಂತ ಇರುತ್ತೆ. ಸೊ ನೀವು ಟೈರ್ ಪ್ರೆಷರ್ನ ನಿಮ್ಮ ಒಂದು ಓನರ್ಸ್ ಮ್ಯಾನ್ಯಲಲ್ಲಿ ಏನು ಸ್ಪೆಸಿಫಿಕ್ ರೀಡಿಂಗ್ಸ್ ಅಂದರೆ ಕೊಟ್ಟಿರ್ತಾರೆ ಪ್ರೆಷರ್ನ, ಅದನ್ನು ಸೆಟ್ ಮಾಡಿಕೊಂಡು ಆ ನಂತರ ನೀವು ಇದನ್ನು ಸೆಟ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಎಮರ್ಜೆನ್ಸಿ ಸ್ಟೆಪ್ನಿ ವೀಲ್ ಏನಾದ್ರು ಟೈರ್ನ ಸೆಟ್ ಮಾಡ್ಕೊಂಡಿದ್ರೆ, ಫಿಟ್ಟಿಂಗ್ ಮಾಡ್ಕೊಂಡಿದ್ರೆ, ಆವಾಗ ನಿಮಗಿದು ಸೆಟ್ ಆಗೋಲ್ಲ. ಏಕೆಂದರೆ ಆಟೋಮೆಟಿಕ್ ಅದು ಡಿಟೆಕ್ಟ್ ಮಾಡುತ್ತೆ ಮತ್ತು ಇಂಡಿಕೇಷನ್ ನಿಮಗೆ ಕ್ಲಸ್ಟರಲ್ಲಿ ಬ್ಲಿಂಕ್ ಆಗ್ತಾನೆ ಇರುತ್ತೆ, ಅಂದರೆ ಟೈರ್ ಪ್ರೆಷರ್ ಸೆಟ್ ಮಾಡಿ ಅಂತ. ಸೊ ಅದಕ್ಕೆ TPMS ಲೈಟ್ ಬ್ಲಿಂಕ್ ಆಗಬಾರ್ದು ಅಂದರೆ ಸ್ಟೆಪ್ನಿ ವೀಲು ಹಾಕಿರಬಾರ್ದು. 4 ಟೈರ್ಸು ಈಕ್ವಲ್ ಆಗಿರಬೇಕು. ಸೊ ಇದನ್ನು ಸೆಟ್ ಕೊಟ್ಟರೆ ನಿಮಗೆ ಇಲ್ಲಿ ಕನ್ಫರ್ಮ್ ಕೊಡಬೇಕಾಗುತ್ತೆ ಕನ್ಫರ್ಮೇಷನ್ಗೆ. ಸೊ ಕನ್ಫರ್ಮೇಷನ್ ಕೊಟ್ಟಮೇಲೆ ನಿಮಗೆ ಸ್ಟೋರ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅಷ್ಟೇ ಸಿಂಪಲ್ಲು. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸಿಗೋಣ. ಥ್ಯಾಂಕ್ ಯು.